ದೇವ್ರ ಮುಂದೆ ಎಲ್ರಿಗೂ ನ್ಯಾಯ ಸಿಗುತ್ತೆ ಮುಗ್ಧ. ನಾನ್ ತಪ್ಪು ಮಾಡಿಲ್ಲ ಅಂದ್ರು ನೀನ್ ನನ್ನನ್ನು ಅವಮಾನಿಸಿದ್ಯಾ ಅಂಡ್ ನನ್ನ ಪಾಲನೆಯ ಬಗ್ಗೆ ಪ್ರಶ್ನೆ ಹಾಕಿದ್ಯಾ. ಇದ್ರ ಪರಿಣಾಮನ ನೀನ್ ಅನುಭವಿಸ್ತೀಯ. ನೀನು ಎಲ್ಲಿವರೆಗೆ ಟೈಟಾನ್ ನೆಲದ ಮೇಲೆ ಸೋತ್ ಬೀಳೋದಿಲ್ವೋ ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಕಾನ್ಫಿಡೆನ್ಸ್ ಆಗಿರೋದು ಒಳ್ಳೇದೆ, ಆದ್ರೆ ಓವರ್ ಕಾನ್ಫಿಡೆನ್ಸ್ ಸಾವಿಗೆ ಕಾರಣವಾಗುತ್ತೆ. ಮುಗ್ಧ ಒಂದು ವಿಸಿಲ್ ಹಾಕಿದ್ಲು. ಅಷ್ಟರಲ್ಲಿ ಒಂದು ಬಿಳಿ ಬಣ್ಣದ ಕುದುರೆ ಅವಳ ಬಳಿ ಓಡ್ ಬಂತು. ಮುಗ್ಧ ತಕ್ಷಣ ಅದ್ರ ಮೇಲೆ ಕೂತು ಹೊರಟೋದ್ಲು. ಶೌರ್ಯ ಕೋಪದಲ್ಲಿ ನಿಂತ್ಕೊಂಡು ಅವಳನ್ನೇ ನೋಡ್ತಿದ್ದ. ಮುಗ್ಧ ಹೋದ್ಮೇಲೆ ಶೌರ್ಯನ ಸಿಟ್ಟು ತಣ್ಣಗಾಯ್ತು. ಶೌರ್ಯ ಅವನು ಮಾಡಿದ ತಪ್ಪನ್ನ ನೆನೆದು ಪಶ್ಚಾತ್ತಾಪ ಪಡ್ತಾ ತನ್ನಷ್ಟಕ್ಕೆ ತಾನೇ ಮಾತಾಡ್ತಾ ನಿಂತ. ಅಯ್ಯೋ ಶೌರ್ಯ, ನೀನ್ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡ್ಬೇಕಿತ್ತು. ಫಸ್ಟ್ ಆಫ್ ಆಲ್ ನೀನು ಟೈಟಾನ್ ಗ್ರಹಕ್ಕೆ ಹೊಸಬ ಅಂಡ್ ಸಾಲ್ದು ಅಂತ ಬಂದ ತಕ್ಷಣ ನೀನು ಎನಿಮಿನ ಮಾಡ್ಕೊಂಡಿದ್ಯಾ. ಇಲ್ಲಿ ಸ್ವಲ್ಪ ಶಕ್ತಿ ಪಡೆಯೋಕೆ ಏಲಿಯನ್ಸ್ ನ ಕೊಂದು ವರ್ಷಾನ್ಗಟ್ಲೆ ಹರಸಾಹಸ ಮಾಡ್ಬೇಕು. ಇಲ್ಲಿ ನಿನ್ನಂತ ಹೊಸಬ ಜೀವನದಲ್ಲಿ ಏಲಿಯನ್ನ ಬಿಡೋ, ಒಂದು ಇಲಿನ ಹಿಡಿಯೋಕು ತಾಕತ್ತಿಲ್ದೋನು 2 ತಿಂಗಳಲ್ಲಿ ಇಷ್ಟೆಲ್ಲ ಹೇಗ್ ಮಾಡೋದು?